ಹಾಯ್ ಹಲೋ, ನಾನು ನಿಮ್ಮ ಸ್ವಾತೀಸ್ ನ್ಯೂ ವ್ಲಾಗ್ಸಿಂದ. ಇವತ್ತು ನಾನು ಬೀಟ್ರೂಟ್ ಹಾಗೆ ದಾಳಿಂಬೆ ಹಣ್ಣು ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ದಾಳಿಂಬೆ, ಕಾಲು ಭಾಗ ಬೀಟ್ರೂಟನ್ನು ತೊಗೊಂಡಿದ್ದೀನಿ ಇಲ್ಲಿ. ಹಾಗೆ ಸ್ವಲ್ಪ ಒಂದು ಸ್ಪೂನ್ 2 ಸ್ಪೂನ್ ಅಷ್ಟು ಬೆಲ್ಲ ಸಾಕಾಗ್ತದೆ, ಯಾಕಂದರೆ ಬೀಟ್ರೂಟ್ ಸಿಹಿಯಾಗಿರುತ್ತಲ್ವ, ಹಾಗಾಗಿ ನಾನು ಬೆಲ್ಲ ಸ್ವಲ್ಪ ತೊಗೊಂಡಿದ್ದೇನೆ. ಇವಾಗ ಇದಕ್ಕೆ ದಾಳಿಂಬೆ ಹಣ್ಣನ್ನು ಹಾಕ್ಕೊಳ್ತೀನಿ. ಮೊದಲಿಗೆ ದಾಳಿಂಬೆ ಹಣ್ಣನ್ನು ಹಾಕ್ಕೊಳ್ಳೋಣ. ಒಂದು ಇಡೀ ದಾಳಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಪೀಸಷ್ಟು ಬೀಟ್ರೂಟ್ ಸಾಕಾಗ್ತದೆ. ಜಾಸ್ತಿ ಹಾಕಿದರೆ ಅದು ಕುಡಿಯೋದಕ್ಕೆ ಆಗೋದಿಲ್ಲ. ಈ ಜ್ಯೂಸು ಒಳ್ಳೆಯದು, ಬ್ಲಡ್ಡಿಗೆಲ್ಲ ತುಂಬ ಒಳ್ಳೆಯದು. ಇವಾಗ ಫಸ್ಟಿಗೆ ಒಂದು ದಾಳಿಂಬೆ, ಒಂದು ಬೌಲ್ ಫುಲ್ಲು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ, ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬೀಟ್ರೂಟನ್ನು ಕಾಲು ಭಾಗ ಪೀಸ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಬೆಲ್ಲನ 1 ಸ್ಪೂನ್ ಆಗೋಷ್ಟು ಬೆಲ್ಲ ಸಾಕಾಗ್ತದೆ, ಯಾಕಂದರೆ ಅದು ಸಿಹಿ ಇರ್ತದಲ್ಲ ಬೀಟ್ರೂಟ್. ಅದಕ್ಕೆ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಏಕೆ ಹಾಕ್ತಾಯಿದ್ದೀನಿ ಅಂದರೆ ಅದು ಒಳ್ಳೆ ಒಂಥರ ಫ್ಲೇವರ್, ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀನು ಕಬ್ಬಿನ ಜ್ಯೂಸ್ ಹೆಂಗೆ ಕೊಡ್ತೀರ ಅದೇ ಟೇಸ್ಟ್ ಕೊಡುತ್ತೆ. ಹಾಗೆ ಸ್ವಲ್ಪ ಲಿಂಬೆಹಣ್ಣು ರಸ ಹಾಕಿದ್ದೀನಿ ನಾನು. ಒಂದು ಸ್ಪೂನು ಬೇಡ, ಅರ್ಧ ಸ್ಪೂನು ಸಾಕಾಗ್ತದೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಇದು ರುಬ್ಬಾಗಿದೆ, ಇದನ್ನ ನಾವೀಗ ಸೋಸ್ಕೊಳ್ಳೋಣ. ಯಾಕಂದರೆ ಕೆಲವೊಂದು ಜ್ಯೂಸರ್ ಮಿಕ್ಸಿ ಇದ್ದರೆ ಅದಾಗಿ ಮಿಕ್ಸಿ ಜಾಸ್ತಿ ಬರುತ್ತೆ. ಇದಾದರೆ ನಾವು ಗಾಳಿಸ್ಕೋಬೇಕಾಗ್ತದೆ. ನೋಡಿ, ಈ ಥರ ಗಾಳಿಸ್ಕೊಂಡ್ರೆ ಬೇಗ ಆಗ್ತದೆ, ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ಇವಾಗ ರೆಡಿ ಆಗಿದೆ. ಎಷ್ಟು ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ. ಮಕ್ಕಳಿಗೂ ಒಳ್ಳೆಯದು, ಹಿಮೋಗ್ಲೋಬಿನಿಗೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ವಾರದಲ್ಲಿ 1 ಸತಿ ಅಥವಾ 2 ಸರಿ ಮಾಡ್ಕೊಂಡು ಕುಡೀರಿ. ಹೆಲ್ತಿಗೂ ತುಂಬ ಚೆನ್ನಾಗಿರುತ್ತೆ, ಸುಸ್ತು ಕಡಿಮೆ ಆಗುತ್ತೆ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.